ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಗೋಧಿ ಹಿಟ್ಟಿನಿಂದ ಪೂರಿ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಕೂಡ ಇದನ್ನು ಮಾಡ್ಕೋಬೋದು. ತುಂಬ ಸೊಗಸಾಗಿರುತ್ತೆ. ನಾವು ಮಾಡಿದ ಪ್ರತಿ ಪೂರಿನೂ ಕೂಡ ಉಬ್ಬುತ್ತೆ. ಆ ಥರ ನಾನು ತೋರಿಸ್ತಾ ಇದ್ದೀನಿ. ನಾನು ಈ ದಿನ ಪೂರಿ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಸಾಗು ಮಾಡಿದ್ನಲ್ಲ, ಅದ್ರ ಜೊತೆಗೆ ಪೂರಿ ಮಾಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಎರಡನ್ನೂ ಮಾಡೋದಕ್ಕೆ ದೊಡ್ಡದಾಗುತ್ತೆ ಅಂತ ಇದು ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಪೂರಿ ಮಾಡಲಿಕ್ಕೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಒಂದು ಬಟ್ಲು ಗೋಧಿ ಹಿಟ್ಟಿಗೆ ಎರಡೂವರೆ ಸ್ಪೂನು ಚಿಕ್ಕ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಇದು ಚಿರೋಟಿ ರವೆ. ಈ ಚಿರೋಟಿ ರವೆ ಹಾಕಿದರೆ ಗರಿ ಗರಿ ಅನ್ನೋಂಗೆ ಚೆನ್ನಾಗಾಗುತ್ತೆ, ಅಂದರೆ ಪೂರಿ ತುಂಬ ಚೆನ್ನಾಗಾಗುತ್ತೆ ಅಂತ ಚಿರೋಟಿ ರವೆ ಕೂಡ ಹಾಕ್ತಾ ಇದ್ದೀನಿ. ನೀವು ಪೂರಿ ಮಾಡೋದಾದರೆ ಮೈದಾ ಹಾಕಬೇಡಿ. ಮೈದಾ ಬದಲಿಗೆ ನಾನು ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಕೆಲವರು ಗೋಧಿ ಹಿಟ್ಟಿಗಿಂತ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಪೂರಿನ. ಆ ರೀತಿ ಮಾಡೋದಕ್ಕಿಂತ ಗೋಧಿ ಹಿಟ್ಟಲ್ಲೇ ಮಾಡಿದರೆ ತುಂಬ ಒಳ್ಳೆಯದಿರುತ್ತೆ. ನಾನಿವಾಗ ಇದೆರಡು ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಯಾವ ರೀತಿ ಕಲಿಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ಒಂದು ಬಟ್ಲು ಗೋಧಿ ಹಿಟ್ಟು, ಅಂದರೆ ಚಿಕ್ಕ ಪ್ರಮಾಣದಲ್ಲೇ ಹಾಕ್ತಾ ಇದ್ದೀನಿ. ನೋಡಿ, 1/4 kg ಅಷ್ಟಿರಬೇಕು. ಇದಕ್ಕೆ ನಾನು ಚಿರೋಟಿ ರವೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಕೈಯಾಡ್ತಾ ಇದ್ದೀನಿ. ಇದು ಆಪ್ಷನ್ನು. ತುಪ್ಪ ಆದರೂ ಹಾಕ್ಬೋದು, ಇಲ್ಲಾಂದರೆ ಎಣ್ಣೆ ಬೇಕಾದರೂ ಹಾಕ್ಬೋದು. ಆಮೇಲೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಇದನ್ನು ಫಸ್ಟು ಈ ತುಪ್ಪನೂ ಉಪ್ಪನ್ನು ಚೆನ್ನಾಗಿ ಎಲ್ಲ ಕಡೆಗೂ ಹಿಟ್ಟಿಗೆ ಹಿಡಿಯೋಂಗೆ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಹೀಗೆ ಪುಡಿ ಮಾಡ್ಕೋಬೇಕು. ಆವಾಗ ಚೆನ್ನಾಗಿರುತ್ತೆ. ತುಪ್ಪ ಮತ್ತು ಉಪ್ಪು ಎಲ್ಲ ಹಿಟ್ಟಿಗೂ ಹಿಡಿಯೋ ಹಂಗೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಒಂದೊಂದೇ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟನ್ನು ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು, ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ಒಂದು ಹದದಲ್ಲಿ ಕಲಿಸ್ಬೇಕು. ತುಪ್ಪ ಉಪ್ಪು ಎರಡೂ ಸಮಾನವಾಗಿ ಬರೋ ಹಂಗೆ ಕಲಿಸ್ಬಿಟ್ಟು ಆನಂತರ ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಕೋಬೇಕು. ಈ ಅಂಗೈ ಇರುತ್ತಲ್ಲ, ಅದರಲ್ಲಿ ಅದ್ಮಿ ಕಲಿಸ್ಕೋಬೇಕು. ತೀರ ತೆಳುಗೂ ಕಲಿಸ್ಕೋಬಾರ್ದು, ತೀರ ಗಟ್ಟಿಗೂ ಕಲಿಸ್ಕೋಬಾರ್ದು, ಹದವಾಗಿ ಕಲಿಸ್ಕೋಬೇಕು. ಒಟ್ಟಿನಲ್ಲಿ ಇದರಲ್ಲಿ ಹಿಟ್ಟನ್ನು ನಾದೋ ಕ್ರಮನೇ ಮುಖ್ಯ. ತುಂಬ ಹೊತ್ತು ನಾದಬೇಕು. ನೋಡಿ, ಈ ರೀತಿ ಹದವಾಗಿ ಕಲಿಸಿದ್ದೀನಿ. ತೀರ ಗಟ್ಟಿಗೂ ಇರಬಾರ್ದು, ತೀರ ಮೆತ್ತಗೂ ಇರಬಾರ್ದು. ಈಗ ನಾವು ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇದನ್ನು ಸುತ್ತಕ್ಕೂ ಸವರ್ಬಿಟ್ಟು ಒಂದು ಸ್ವಲ್ಪ ನೆನಿಲಿಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ನೆನಿಬೇಕಿದು. ಪೂರಿ ಕರೀಲಿಕ್ಕೆ ನಾನು ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟನ್ನು ಅರ್ಧ ಗಂಟೆ ಕಲಸಿಟ್ಟು ಅರ್ಧ ಗಂಟೆ ಆಗಿತ್ತು, ಮುಚ್ಚಿಟ್ಟಿದ್ದೆ. ನೋಡಿ, ಇವಾಗ ತುಂಬ ಚೆನ್ನಾಗಾಗಿದೆ. ಇದು ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇವಾಗ ನೋಡಿ, ಒಂದು ಚಪಾತಿ ಮಣೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಇದನ್ನು.
ನೋಡಿ ಪೂರಿನ ಉಜ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ, ಅಥವಾ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಪೂರಿ ತುಂಬ ತೆಳುಗಿರಬಾರ್ದು, ನೋಡಿ ಇಷ್ಟು ದಪ್ಪ ಇರಬೇಕು, ತುಂಬ ತೆಳುಗೂ ಇದು ಮಾಡಬಾರ್ದು. ಇದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕರೆದು ತೋರಿಸ್ತಾ ಇದ್ದೀನಿ. ನೋಡಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ ಇವಾಗ ಕಾದಿದೆ ಎಣ್ಣೆ. ನೋಡಿ ಇದು ಕೂಡ ಒಂದು ಸ್ವಲ್ಪ ಹಾಕಿದ್ದೆ, ಅದು ಕೂಡ ಉಬ್ಬಿದೆ. ಈ ರೀತಿ ಉಬ್ಬಬೇಕು. ಈಗ ನೋಡಿ ನಾನು ಹಾಕ್ತಾ ಇದ್ದೀನಿ. ಇದನ್ನ ಹಿಂಗೆ ಸ್ವಲ್ಪ ಅದನ್ನು ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ, ಸಖತ್ತಾಗಿ ಬಂತು. ನೋಡಿ ಏನು ಫೈನಾಗಿ ಬಂತು. ನೋಡಿ ಈಗ ಇನ್ನೂ ಒಂದು ಹಾಕ್ತೀನಿ. ಹಾಕಿದ ತಕ್ಷಣ ಹಿಂಗೆ ಅದ್ಮಿ ಜಾಲರಿನಲ್ಲೇ ಅದ್ಮಿ ಹಿಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸಖತ್ತಾಗಿ ಬಂತು. ನೋಡಿ ನಾವು ಕರೆದಂಥ ಎಲ್ಲ ಪೂರಿಗಳು ಉಬ್ಬಿನೇ ಬರ್ತಾ ಇದೆ. ಈಗ ನಾನು ಬಡಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ, ಗರಿ ಗರಿ ಅನ್ನಂಗೂ ಕೂಡ ಇದೆ. ನೋಡಿ ಸಾಗು ಜೊತೆ ಪೂರಿ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ನೋಡಿ ಪೂರಿ ನೋಡ್ರಿ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾವು 3 ತಿನ್ನೋದು 4 ಕೂಡ ತಿನ್ಬೋದು. ಗರಿ ಗರಿ ಕೂಡ ಇದೆ, ಸಖತ್ ಉಬ್ಬಿ ಬರುತ್ತೆ, ಸಖತ್ತಾಗಿ ಉಬ್ಬಿ ಕೂಡ ಬರುತ್ತೆ. ನೋಡಿ ಗೋಧಿ ಹಿಟ್ಟಿನಿಂದ ಮಾಡಿದ ಪೂರಿ, ಎಲ್ಲ ಪೂರಿನೂ ಉಬ್ಬಲೇಬೇಕು ಅಂತಂದರೆ ನೋಡಿ ಈ ರೀತಿ ಪೂರಿ ಮಾಡೋ ಮೆಥಡನ್ನು ತೋರಿಸಿದ್ದೀನಿ. ನೀವು ಅದೇ ರೀತಿ ಮಾಡಿದರೆ ಹಾಕಿದ ಎಲ್ಲ ಪೂರಿಗಳು ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾವು ಪೂರಿ ಮಾಡಿದ್ದಿನ ತಿನ್ನಲ್ಲ ಅನ್ನೋರು ಅಥವಾ ಎಣ್ಣೆ ಅಂಶ ಜಾಸ್ತಿ ತಿನ್ನಲ್ಲ ಅಂದವರು ಅಂದರೆ ಅದೇ ಸಾಗುಗೆ ಅದೇ ಹಿಟ್ಟಲ್ಲೇ ಪೂರಿ ಹಿಟ್ಟಲ್ಲೇ ಈ ರೀತಿ ಚಪಾತಿ ಕೂಡ ಮಾಡ್ಕೋಬೋದು. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟಲ್ಲಿ ಮಾಡಿರೋದಲ್ಲ ಚಪಾತಿ, ಅದಕ್ಕೆ ಈ ರೀತಿ ಕೂಡ ನೀವು ಅನುಕೂಲ ಮಾಡ್ಕೋಬೋದು. ಡಯಟ್ ಮಾಡೋರು ಅವರೆಲ್ಲ ಅದೇ ಸಾಗುಗೆ ಪೂರಿ ಕರಿಯೋದ್ರ ಬದಲು ನೋಡಿ ಎಣ್ಣೆ ಕೂಡ ಹಾಕಿಲ್ಲ, ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ನೋಡಿ ಇದು 2 ಪದರ ಆಗೋಂಗೆ ಬೇಯುತ್ತೆ. ಮೇಲಕ್ಕೆ ಹುಬ್ಬಿ ಬರದೆ ಹೋದ್ರೂ ತುಂಬ ಚೆನ್ನಾಗಿ ಬೇಯುತ್ತೆ. ಈ ಥರ ಕೂಡ ಅನುಕೂಲ ಮಾಡ್ಕೋಬೋದು.